ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಚತುರ್ಭುಜಗಳ ಪರಿಚಯ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಯಾವ ಚಿತ್ರ ಅಂದ್ರೆ ತ್ರಿಭುಜ ಎ ಬಿ ಸಿ ಡಿ. ಇದೊಂದು ಏನಾಗಿದೆ, ತ್ರಿಭುಜ ಆಗಿದೆ. ಈ ಒಂದು ಚಿತ್ರದಲ್ಲಿ ಎ ಬಿ ಸಮಾಂತರ ಡಿ ಸಿ ಆಗಿದೆ ಅಂತೆ. ಹಾಗಾದ್ರೆ ಎ ಬಿ ಈ ಬಾಹುವಿಗೆ ಡಿ ಸಿ ಏನಾಗಿದೆ, ಸಮಾಂತರ ಆಗಿದೆ. ಹಾಗಾದ್ರೆ ಕೋನ ಸಿ ಯನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ನಾವಿಲ್ಲಿ ತ್ರಿಭುಜದ ಗುಣಲಕ್ಷಣಗಳನ್ನ ತಿಳ್ಕೋಬೇಕು. ಯಾವಾಗ ಒಂದು ತ್ರಿಭುಜ ಅದು ಆಗ್ತಾ ಇದೆ ಅಂದಾಗ ಒಂದು ಜೊತೆ ಅದು ಏನನ್ನ ಹೊಂದಿರಬೇಕು, ಸಮಾಂತರ ರೇಖೆಗಳನ್ನ ಹೊಂದಿರಬೇಕು. ಅದೇ ರೀತಿಯಲ್ಲಿ ಪಾರ್ಶ್ವ ಕೋನಗಳ ಅಳತೆ ಅಥವಾ ಅಂತರ್ಕೋನಗಳ ಅಳತೆ ಏನಾಗಿರ್ಬೇಕು, 180 ಡಿಗ್ರಿಗೆ ಸಮ ಆಗಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ತ್ರಿಭುಜ ಅಂತೇಳಿ ಕರಿತಿದೀವಿ. ಹಾಗಾದ್ರೆ ನೋಡಿ, ಮೊದಲನೇದಾಗಿ ಬರ್ಕೋಣ. ತ್ರಿಭುಜ ಎ ಬಿ ಸಿ ಡಿ. ಹೌದಾ, ಇದೊಂದು ಏನಾಗಿದೆ, ತ್ರಿಭುಜ ಅಂತೇಳಿ ನಾವು ಮೊದಲೇ ಹೇಳ್ತಾ ಇದ್ದೀವಿ. ಕಾರಣ ಎ ಬಿ ಸಮಾಂತರ ಡಿ ಸಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ನೋಡಿ, ನಾವು ಯಾವ ರೀತಿಯಾಗಿ ಲೆಕ್ಕ, ಇದೊಂದು ತ್ರಿಭುಜ ಆದಾಗ ನಾವಿಲ್ಲಿ ಕೋನ ಬಿ ಪ್ಲಸ್ ಕೋನ ಸಿ ಇವೆರಡು ಕೋನಗಳನ್ನ ಕೂಡಿಸಿದಾಗ ನಮ್ಗೆ ಎಷ್ಟಾಗ್ತಾ ಇದೆ, 180 ಡಿಗ್ರಿ ಆಗ್ತಾ ಇದೆ ಅಂತೇಳಿ ಆ ಗುಣಲಕ್ಷಣಗಳನ್ನ ಅಭ್ಯಾಸ ಮಾಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಕೋನ ಬಿ ಪ್ಲಸ್ ಕೋನ ಸಿ ಇಸ್ಕ್ವಲ್ ಟು 180 ಡಿಗ್ರಿ. ಹೌದಾ, ಈ ಕೋನ ಪ್ಲಸ್ ಈ ಕೋನ. ಹಾಗಾದ್ರೆ ನೋಡಿ, ಎರಡು ಸಮಾಂತರ ರೇಖೆಗಳು. ಹೌದಾ, ಸಮಾಂತರ ರೇಖೆಗಳ ಒಳಕೋನಗಳ ಅಳತೆ ಎಷ್ಟಾಗ್ತಾ ಇದೆ ಅಂದಾಗ ಅವನ್ನೆರಡು ಕೂಡಿಸಿದಾಗ ನಮ್ಗೆ ಎಷ್ಟು ಸಿಗ್ತಾ ಇದೆ, 180 ಡಿಗ್ರಿ ಸಿಗ್ತಾ ಇದೆ. ಕಾರಣ, ಇದಕ್ಕೊಂದು ಕಾರಣವನ್ನು ಬರೀಬೇಕಾಗಿದೆ. ಕಾರಣ ಏನಂದ್ರೆ ಅಂತರ್ ಕೋನಗಳ ಮೊತ್ತ. ಈ ರೀತಿಯಾಗಿ ಅಂತರ್ಕೋನಗಳ ಮೊತ್ತ ಏನಾಗಿರ್ತದೆ ಅಂದಾಗ ಎಷ್ಟು, 180 ಡಿಗ್ರಿ ಆಗ್ತಾ ಇದೆ. ಈಗ ನೋಡಿ, ಕೋನ ಬಿ ಈಕ್ವಲ್ ಟು 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೋನ ಬಿ ಈಕ್ವಲ್ ಟು 120 ಡಿಗ್ರಿ ಪ್ಲಸ್ ಕೋನ ಸಿ ಈಕ್ವಲ್ ಟು 180 ಡಿಗ್ರಿ. ಈಗ ನಮಗೆ ಕೋನ ಸಿ ಬೆಲೆ ಬೇಕಾಗಿದೆ. ಈ 120 ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಿದಾಗ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಏನಿರ್ತಾ ಇದೆ, ಪ್ಲಸ್ ಇರ್ತಾ ಇದೆ. ಇದನ್ನ ಬಲಭಾಗಕ್ಕೆ ಕಳಿಸಿದಾಗ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಹಾಗಾಗಿ ಕೋನ ಸಿ ಈಕ್ವಲ್ ಟು 180 ಡಿಗ್ರಿ. ಬಲಭಾಗದಲ್ಲಿರುವಂತ 180 ಡಿಗ್ರಿ ಹಾಗೆ ಇರ್ತಾ ಇದೆ. ಇದನ್ನ ಬಲಭಾಗಕ್ಕೆ ಕಳಿಸಿದಾಗ ಪ್ಲಸ್ ಆದದ್ದು ಮೈನಸ್ ಆಯ್ತು, 120 ಡಿಗ್ರಿ. ಹಾಗಾದ್ರೆ 180 ಡಿಗ್ರಿಯಲ್ಲಿ 120 ಡಿಗ್ರಿಯನ್ನು ಕಳೆದಾಗ ಎಷ್ಟಾಗ್ತಾ ಇದೆ, 60 ಡಿಗ್ರಿ ಆಗ್ತಾ ಇದೆ. ಹಾಗಾಗಿ ಕೋನ ಸಿ, ಆದ್ದರಿಂದ ಕೋನ ಸಿ ಈಕ್ವಲ್ ಟು 60 ಡಿಗ್ರಿ. ಕೋನ ಸಿ ಬೆಲೆ ಎಷ್ಟು, 60 ಡಿಗ್ರಿ ಅಂತೇಳಿ ಈ ಒಂದು ಕಂಡೀಷನ್ ಯಾವುದು ಗುಣ, ಅಂತರ್ಕೋನಗಳ ಮೊತ್ತ. ಈ ಒಂದು ಕಂಡೀಷನ್ ಪ್ರಕಾರ ನಾವು ಕೋನ ಸಿ ನ ಬೆಲೆಯನ್ನ ನಾವು ಕಂಡುಹಿಡಿಯಬಹುದು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಈ ಒಂದು ಲೆಕ್ಕಗಳು 8ನೇ ತರಗತಿಗೆ ಅಷ್ಟೇ ಅಲ್ಲ, ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲೂ ಕೂಡ ಕೇಳಬಹುದು. ಅಂತ ಅಭ್ಯರ್ಥಿಗಳಿಗೂ ಈ ಲೆಕ್ಕಗಳು ಸಹಾಯಕ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋಗಳನ್ನ ಇವತ್ತ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.